ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಾನುವಿನ ಬರ್ತ್ಡೇ ದಿನ ಮಧ್ಯಾಹ್ನ ಇನ್ನು ಊಟ ಮಾಡಿಲ್ಲ, ಅಡುಗೆ ಮಾಡಿಟ್ಟಿದ್ದೀನಿ. ಇವತ್ತು ವೆಜ್ ದಮ್ ಬಿರಿಯಾನಿ ಮಾಡಿದ್ದೀನಿ. ಮಾಡಿಟ್ಬಿಟ್ಟು ನಾನು ಸಾನು ಈಗ ಬಲೂನ್ಸ್ನೆಲ್ಲ ಊದಿಡೋಣ. ರಾಜೇಶ್ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಆಮೇಲೆ ಬೇಕಿದ್ರೆ ಇಬ್ರು ಸೇರಿ ನಾವು ಡೆಕೋರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ನಾನು ರಬ್ಬರ್ ಬಲೂನ್ಸ್ ಊದ್ತಾ ಇದ್ದೀನಿ. ಸಾನು ಈ ಆಲ್ಫಾಬೆಟ್ಸ್ ಬರುತ್ತಲ್ಲ, ಅದಕ್ಕೆ ಫಾಯಿಲ್ ಬಲೂನ್ಸ್ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಪೇಪರ್ ಲೈಕ್ ಗೋಲ್ಡನ್ ಕಲರ್ದು, ಅದನ್ನ ಊದ್ತಾ ಇದ್ದಾಳೆ. ಇವತ್ತು ಸ್ನೇಹಿತರೆ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲಾನು ತೋರಿಸ್ತೀನಿ, ಹೇಗೆಲ್ಲ ಮಾಡಿದ್ವಿ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೂ ಒಂದು ಐಡಿಯಾ ಬರುತ್ತೆ, ಬರೀ ಬರ್ತ್ಡೇಗಲ್ಲ, ಆನಿವರ್ಸರೀಸ್, ವ್ಯಾಲೆಂಟೈನ್ ಡೇಸ್, ಯಾವಾಗ್ಲಾದ್ರೂ ಮಾಡ್ಕೊಳ್ಬೋದು. ದೊಡ್ಡವ್ರ ಬರ್ತ್ಡೇಗೆ, ಚಿಕ್ಕವ್ರ ಬರ್ತ್ಡೇಗೆ ಎಲ್ಲಾನು ಕೂಡ. ಸೊ ಇನ್ ಡೀಟೇಲ್ ಆಗಿ ಒಂದೊಂದನ್ನೇ ಹೇಳ್ತೀನಿ, ಪ್ಲೀಸ್ ಸ್ಕಿಪ್ ಮಾಡ್ದೆ ನೋಡಿ. ಇದು ಫಾಯಿಲ್ ಬಲೂನ್ ಹೇಗಿರುತ್ತೆ ಅಂದ್ರೆ, ಒಂದು ರೆಡ್ ಕಲರ್ ವಾಲ್ ಅಂತ ಏನೋ ಬರ್ದಿರುತ್ತೆ. ಸೊ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತೆ. ಆ ಶೀಟ್ ಒಳಗಡೆ ಅವರೇ ಒಂದು ಪೈಪ್ ಕೂಡ ಕೊಟ್ಟಿರ್ತಾರೆ, ಸಣ್ಣದು, ಆ ಟ್ಯೂಬ್ ತರ. ಅದನ್ನ ಸೇರಿಸ್ಬಿಟ್ಟು ನಾವು ಹೋಲ್ ಅನ್ನ ಮಾಡ್ಬೇಕು. ಪಿಯರ್ಸ್ ಮಾಡಿದಾಗ ಅಲ್ಲಿ ಹೋಲ್ ತೂತ್ ಮಾಡ್ಬೇಕು. ನಾವು ತೂತ್ ಮಾಡ್ಬಿಟ್ಟು ಅದನ್ನ ಪೈಪನ್ನ ಒಳಗಡೆನೆ ಹಾಗೆ ಇಟ್ಬಿಟ್ಟು ಊದ್ಬೇಕು. ಇದು ನಾವು ಕಟ್ಬೇಕು, ಅಂಟಿಸ್ಬೇಕು ಅಂತ ಏನೂ ಇಲ್ಲ, ಜಸ್ಟ್ ಊದಿ ಬಿಟ್ಬಿಡೋದು ಅಷ್ಟೇನೆ. ಗಾಳಿ ಹೋಗೋದಿಲ್ಲ, ತುಂಬಾ ದಿನ ಇರುತ್ತೆ. ಬಟ್ ಇದು ಒಂದ್ಸಾರಿ ಊದಿದ್ಮೇಲೆ ಜಸ್ಟ್ ಲೈಕ್ ಬಲೂನ್ ವೇಸ್ಟ್ ಇದು, ಆಮೇಲೆ ನಾವು ಇದನ್ನ ಬಿಸಾಕ್ಬೇಕಾಗತ್ತೆ. ಸೊ ಇನ್ನ ತುಂಬಾ ಇದೆ ಸ್ನೇಹಿತರೆ, ತುಂಬಾ ಐಡಿಯಾಸ್ನ ಶೇರ್ ಮಾಡ್ತೀನಿ ನಿಮ್ ಜೊತೆ. ಈಗ ನಾನು ರೆಡಿ ಆಗೋದನ್ನ ತೋರಿಸ್ತೀನಿ. ನಾನಿವತ್ತು ಲೈಟ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಇಲ್ಲ. ಹರ್ರಿ ಬರ್ರಿಯಲ್ಲಿ ಬರ್ತ್ಡೇ ದಿನ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಇದು ಡರ್ಮಾವೈವ್. ಒಬ್ರು ಹೇಳ್ತಾ ಇದ್ರು ಸೆನ್ಸಿಟಿವ್ ಸ್ಕಿನ್ ನಂದು ನಾನು ಯೂಸ್ ಮಾಡ್ಬೋದಾ ಅಂತ. ಇದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೇನೆ ಇರೋದು. ಸೊ ಪ್ಲೀಸ್ ಇದನ್ನ ಮಾಡಿ, ಟೆಸ್ಟ್ ಮಾಡಿ. ನಂದು ಡ್ರೈ ಸ್ಕಿನ್, ನನಗೂ ಕೂಡ ಸೂಟ್ ಆಗಿದೆ. ಇದು ಸ್ಕಿನ್ ಡ್ರೈ ಮಾಡೋದಿಲ್ಲ, ಎಕ್ಸಸ್ ಆಯಿಲ್ ಮಾತ್ರನೇ ರಿಮೂವ್ ಮಾಡಿ ಸಾಫ್ಟ್ ಇಡುತ್ತೆ. ಅದನ್ನ ನೆಕ್ಸ್ಟ್ ನಾನು ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸರ್ ಲೋಷನ್ ವಿತ್ ವಿಟಮಿನ್ ಇ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕಾಸ್ಟ್ಲಿ ಅನ್ಸಿದ್ರೆ ನಾನು ಲಾಸ್ಟ್ ಟೈಮ್ ನಿಮ್ ಜೊತೆ ಕೆಲವೊಂದು ಲಿಂಕ್ಸ್ ಅನ್ನ ಶೇರ್ ಮಾಡಿದ್ದೆ ಮಾಯಿಶ್ಚರೈಸರ್ಸ್ದು, ಅದನ್ನ ನಾನು ಈ ಸರಿ ಕೂಡ ಶೇರ್ ಮಾಡ್ತೀನಿ. ನೀವು ಚೆಕ್ ಮಾಡಿ ಸ್ನೇಹಿತರೆ. ದಿಸ್ ಈಸ್ ಫಾರ್ ಆಲ್ ಸ್ಕಿನ್ ಟೈಪ್. ತುಂಬಾ ಥಿಕ್ ಆಗಿದೆ, ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ಸ್ನೇಹಿತರೆ. ದಿಸ್ ಈಸ್ ಅ ಮಸ್ಟ್ ಇನ್ ಸ್ಕಿನ್ ಕೇರ್ ರೂಟೀನ್. ಸೊ ನೆಕ್ಸ್ಟ್ ನಾನು ಕ್ಲಿನಿಕ್ BB ಕ್ರೀಮ್, CC ಕ್ರೀಮ್ ತರಾನೇ ಇದು ಟಿಂಟೆಡ್ ಮಾಯಿಶ್ಚರೈಸರ್, ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂದ್ರೆ ಇದೊಂಥರ ಸ್ವಲ್ಪ ಲೈಟ್ ಆಗಿ ಶಿಮರಿಯಲ್ ಶೈನ್ ಇದೆ. ನಾನು ಹೈಲೈಟರ್, ಬ್ಲಷ್ ಎಲ್ಲ ಏನು ಯೂಸ್ ಮಾಡೋ ನೆಸಸರಿ ಇಲ್ಲ, ಹಾಗಾಗಿ. ನೆಕ್ಸ್ಟ್ ಒಂದು ಲೈಟ್ ಲಿಪ್ಸ್ಟಿಕ್ ಶೇಡ್ ಅನ್ನ ಹಚ್ತಾ ಇದ್ದೀನಿ. ಇದು ಕ್ರೀಮಿ ಲಿಪ್ಸ್ಟಿಕ್. ಆಕ್ಚುಲಿ ನಾನೊಂದು ಪೀಚ್ ಕಲರ್ ಸೀರೆಗೆ ಮೇಕಪ್ ಮಾಡ್ಕೊಳ್ತಾ ಇರೋದು. ಸೊ ಲೈಟ್ ಆಗಿ ಇರ್ಲಿ ಸಾಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ನೋಡಿ ಸ್ನೇಹಿತರೆ. ಅಂಡ್ ಇದು ತುಂಬಾನೇ ಲೈಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಅಂದ್ಬಿಟ್ಟು ಲೈನರ್ ಅಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ, ವಿಚ್ ಇಸ್ ಇನ್ ಡಾರ್ಕರ್ ಕಲರ್. ಇದೆರಡು ಕೂಡ ವಾಟರ್ ಪ್ರೂಫ್ ಐಲೈನರ್ ಅಂಡ್ ವಾಟರ್ ಪ್ರೂಫ್ ಮಸ್ಕರಾ. ಅಲ್ಲಿ ಕೆಳಗಡೆ ಸೀರೆ ನೋಡಿ ಸ್ನೇಹಿತರೆ, ಸೀರೆ ತೆಗ್ದಿದ್ದೆ ಸಾನುಗೆ ಸ್ವಲ್ಪ ಮ್ಯಾಚಿಂಗ್ ಆಗಲಿ, ಅವಳು ಕಲರ್ ಎಲ್ಲರೂ ಒಂದೇ ಹಾಕೋಣ ಅಂತ ಹೇಳಿದ್ಲು ಬರ್ತ್ಡೇಗೆ ಅಂದ್ಬಿಟ್ಟು. ಬಟ್ ಅದು ಟಿಶ್ಯೂ ಸೀರೆ, ಅದು ಯಾಕೋ ತುಂಬಾ ಹರಡ್ಕೊಳ್ತಾ ಇದೆ. ಐರನ್ ಮಾಡಲಿಲ್ಲ ಅಂದರೆ ಅದು ಕೂತ್ಕೊಳ್ತಾನೆ ಇಲ್ಲ. ಅದಕ್ಕೆ ಅದನ್ನು ಬಿಚ್ಬಿಟ್ಟೆ, ತುಂಬಾ ಶೆಕೆ ಆಗೋಕ್ಕೆ ಶುರು ಆಗೋಯ್ತು. ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡೆ. ಈಗ ಐ ಆಮ್ ರೆಡಿ. ಇನ್ನೇನು ಹಚ್ಚಿಲ್ಲ, ನಾನು ಒಂದು ಬಿಂದಿ ಹಚ್ಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಲೇಟ್ ಆಗಿಬಿಟ್ಟಿದೆ.
ಈಗ ಈ ಫ್ಲವರ್ ಶೇಪಲ್ಲಿ ಬಲೂನ್ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾವು ಸಿಂಗಲ್ ಬಲೂನ್ಸ್ನ ಊದಿ ಒಂದು 4-5 ಬಲೂನ್ ಬೇಕು. ತುಂಬ ದಪ್ಪ ಊದಬಾರ್ದು, ಮೀಡಿಯಂ ಸೈಜಲ್ಲಿ ಇರಬೇಕು. ಮೊದಲು 2 ಕಟ್ಕೊಳ್ಬೇಕು. 2 ಆದಮೇಲೆ 4 ಜಸ್ಟ್ ಬಲೂನ್ಸ್ನ ಟ್ವಿಸ್ಟ್ ಮಾಡಿ ಮಾಡಿ ಕಟ್ಕೊಳ್ಳೋದಷ್ಟೇ. ಆ್ಯಂಡ್ ಒಂದು ಚಿಕ್ಕ ಬಲೂನ್ನ ಮಧ್ಯ ಇಟ್ಕೊಂಡು ಆ ಬಲೂನ್ ಒಳಗೆ ಸುತ್ತಬೇಕು. ಕೆಳಗಡೆಯಿಂದ ಮೇಲ್ಗಡೆಗೆ ಕಟ್ಟೋ ಥರ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಮೇಲ್ಗಡೆ ಕಟ್ಟೋದಕ್ಕೆ ಒಂದು ದಾರಾನ ಕಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಸ್ವಲ್ಪ ಅಲ್ಲಾಡಿದ್ರೂ ಮೇಲೆ ಕೆಳಗಡೆ ಆಗ್ಬಿಡ್ತಾ ಇದೆ, ಫ್ಲವರ್ ಶೇಪಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಸೆಲೋಪಿನ್ ಟೇಪ್ ಬರುತ್ತಲ್ಲ, ಅದನ್ನ ಅಂಟಿಸ್ಬೋದು. ಬಟ್ ಈ ಸರಿ ರಾಜೇಶ್ ಒಂದು ಬಲೂನ್ ಅನ್ಸೋದಕ್ಕೆ ಅಂತಾನೆ ಒಂದು ಟೇಪ್ ತಂದಿದ್ರು. ನೀವು ಬಲೂನ್ಸ್ ಸಿಗುತ್ತಲ್ಲ, ಅದೇ ಅಂಗಡಿಯಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಟೇಪ್ ಇರುತ್ತೆ ಅಂಡ್ ರೌಂಡ್ ಡಾಟ್ ತರ ಗಮ್ ಇರುತ್ತೆ. ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ನೀವು ಗೋಡೆಗಳಿಗೂ ಅಂಟಿಸ್ಕೊಳ್ಬೋದು ಅಂತ ಅವ್ರು ತಂದಿದ್ದು. ಅದನ್ನ ಎಲ್ಲ ಬಲೂನ್ಸ್ಗೂ ನಾನು ಅಂಟಿಸ್ಬಿಟ್ಟು ಪಕ್ಕನೇ ಅನ್ಸಿದ್ದೀನಿ. ಸೊ ನೋಡಿ, ಫ್ಲವರ್ ಶೇಪಲ್ಲಿ ಇದೆ. ಇದನ್ನ ನಾನು ಒಳಗಡೆ ಒಂದು ಇಟ್ಟಿದ್ದೀನಿ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಹೇಳಿ, ಹೊರಗಡೆ ಒಂದು ಮತ್ತೆ ಬಾಗ್ಲು ಒಂದು ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಡೆಕೋರೇಟ್ ಮಾಡಿದ್ದೀನಿ ದೀಪಗಳಿಂದ. ಇದು ನಾನು ದೀಪಾವಳಿ ಟೈಮಲ್ಲಿ ತಗೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದರೊಳಗಡೆ ಕ್ಯಾಂಡಲ್ಸ್ನ ಹಚ್ಚಿ ಇಟ್ಟಿದ್ದೀನಿ. ಇದು ಕ್ಯಾಂಡಲ್ ಹೋಲ್ಡರ್, ಅದರಲ್ಲಿ ನಾನು ಎಲೆಕ್ಟ್ರಿಕ್ದು ದೀಪಗಳನ್ನ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ. ನೆಕ್ಸ್ಟ್ ನಾನು ಪಕ್ಕ ಒಂದು ಪಿಲ್ಲರ್ ಮಾಡಿದ್ದೀನಿ ಬಲೂನ್ಸಲ್ಲಿ. ಇದು ಸಾನುವಿನ ಈ ಹೆಸರಿಗೆ ಅಂದ್ಬಿಟ್ಟು ಫಾಯಿಲ್ ಬಲೂನ್ಸ್ ಅಂತ ಆಗಲೇ ಊದಿದ್ಲಲ್ವಾ, ಅದೇ ರೀತಿಯಲ್ಲಿ ಸ್ಟಾರ್ ಶೇಪ್ದು. ಇದು ಸ್ಟಾರ್ ಶೇಪ್ದು ಬರುತ್ತೆ, ಹಾರ್ಟ್ ಶೇಪ್ದು ಬರುತ್ತೆ. ಈ ಪಿಲ್ಲರ್ ಹೇಗೆ ಮಾಡೋದು ಅಂತ ನೋಡೋಣವಾ. ತುಂಬ ಈಸಿ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಟ್ರೈ ಮಾಡಿ ಸ್ನೇಹಿತರೆ. ಇದಕ್ಕೆ ನಮಗೆ ಒಂದು ದಾರ ಬೇಕು, ಉದ್ದ ದಾರ ಇರಬೇಕು. ಯಾವುದೇ ರೀತಿಯಲ್ಲಾದರೂ ಪರವಾಗಿಲ್ಲ. ನಾನು ಟೇಪ್ಸ್ ಇತ್ತು ನನ್ನ ಹತ್ರ, ಆ ಟೇಪ್ಸನ್ನು ಚಿಕ್ಕದು ಕಟ್ಟಾಗಿತ್ತು ಅಂದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಉದ್ದ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಉದ್ದ ಟವರ್ ಬೇಕೋ, ಪಿಲ್ಲರ್ ಬೇಕೋ ಅಷ್ಟುದ್ದ ನಿಮಗೆ ದಾರ ಬೇಕು. ಅದ್ರ ಜೊತೆ ಒಂದು ಬಲೂನಲ್ಲಿ ನಾನು ನೀರನ್ನು ತುಂಬಿಸಿದ್ದೀನಿ. ಇದು ಆ ಟವರ್ನ ಕೆಳಗಡೆ, ಪಿಲ್ಲರ್ನ ಕೆಳಗಡೆ ಭಾರ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೀವು ಬಲೂನ್ ಕಟ್ಬೋದು ಈ ತರ, ಅದರ್ವೈಸ್ ಒಂದು ಕಲ್ಲು ಇಡ್ಬೋದು, ಸಮಥಿಂಗ್ ಭಾರವಾಗಿ ಇರಬೇಕು. ಆದ್ಮೇಲೆ ಬಲೂನ್ಸ್ ಅದು ಕೂಡ ಮೀಡಿಯಂ ಸೈಜಲ್ಲಿ ಇರಬೇಕು. ಒಂದೊಂದು ಬಲೂನ್ಸ್ನ 2 ಮಾಡ್ಕೊಳ್ಬೇಕು. ಗಂಟು ಕಟ್ಕೊಳ್ಳೋದು ತುಂಬಾನೇ ಈಸಿ. ಈ ತರ ನಿಮ್ಗೆ ಎಷ್ಟು ಉದ್ದ ಬೇಕೋ. ನಾನು 2 ಕಲರ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ 8 ಬಲೂನ್ಸ್ ಈಚ್ ಕಲರ್, ಅಂದ್ರೆ 4 ಸ್ಟೆಪ್ ಬರುತ್ತೆ. ಒಂದು ಸ್ಟೆಪ್ಗೆ 4 ಬಲೂನ್ಸ್ ಬೇಕು. ಆ ತರ 4 ಸ್ಟೆಪ್ ಬಲೂನ್ಸ್ನ ನಾನು ಪ್ಲಾನ್ ಮಾಡಿದ್ದೀನಿ. ನಾವು ಏನು 2 ಬಲೂನ್ಸ್ ಮಾಡಿಟ್ಕೊಂಡಿದೀವೋ ಅದನ್ನ ಈ ದಾರದಲ್ಲಿ ಮಧ್ಯ ಹಾಕ್ಬಿಟ್ಟು ಆ ಕಡೆಯಿಂದ ಬಲೂನ್ಗೆ ಮತ್ತೆ ಈ ಕಡೆಯಿಂದ ಬಲೂನ್ಗೆ ಸುತ್ಕೊಳ್ಬೇಕು. ಇದರಿಂದ ಬಲೂನ್ಸ್ ಆ ಕಡೆ ಅಲ್ಲಾಡೋದಿಲ್ಲ, ಆ ದಾರಕ್ಕೆ ಕಟ್ಕೊಂಡಿರುತ್ತೆ. ಅಂಡ್ ಕೆಳಗಡೆ ಏನ್ ಬಲೂನ್ ನಾವು ನೀರು ತುಂಬಿ ಬಿಟ್ಟಿದೀವಲ್ಲ, ಅದು ಭಾರವಾಗಿ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಗಾಳಿ ಬಂದ್ರು ಏನು ಅಲ್ಲಾಡೋದಿಲ್ಲ, ಸ್ವಲ್ಪ ತಗ್ಲಿದ್ರು ಬಿದೋಗೋದು ಆ ತರ ಎಲ್ಲ ಆಗೋದಿಲ್ಲ. ಅದಾದ್ಮೇಲೆ ಇನ್ನ 2 ಬಲೂನ್ಸ್ ಇಟ್ಕೊಂಡಿದೀವಲ್ಲ, ಅದನ್ನ 4 ಬಲೂನ್ ರೀತಿಯಲ್ಲಿ 1 by 1 4 ಸ್ಟೆಪ್ ಇದೇ ತರ ಕಟ್ಕೊಳ್ಬೇಕು. ಈಗ ಈ ಕರ್ಟನ್ಸ್ ನ ಹೇಗೆ ಡೆಕೋರೇಟ್ ಮಾಡಿದೀನಿ ಅಂತ ತೋರಿಸ್ಲಾ. ಈ ಕರ್ಟನ್ಸ್ ನಾನು ಅಮೆಝಾನ್ ಅಲ್ಲಿ ತರಿಸಿರೋದು, ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಕರ್ಟನ್ಸ್ ಹಾಕಿದ್ಮೇಲೆ ಅದ್ರ ಮೇಲೆ ಸೀರಿಯಲ್ ಲೈಟ್ಸ್ ಇಂದ ನಾನು ಡೆಕೋರೇಟ್ ಮಾಡಿದೀನಿ. ಈ ಸಾನು ಹೇಗೆ ಕಟ್ಟಿರೋದು, ಆ ಕರ್ಟನ್ಸ್ ನ ಎಲ್ಲಿ ಕಟ್ಟಿದೀವಿ ಅಂದ್ರೆ, ಒಂದು ಉದ್ದ ರಾಡ್ ಅನ್ನ ತಗೊಂಡು ನಾವು ಉದ್ದಕ್ಕೆ ಹಾಕೊಂಡಿದೀವಿ. ಇದಕ್ಕೆ ನಾವು ಕರ್ಟನ್ ನ ಮಧ್ಯಕ್ಕೆ ಕಟ್ಬಿಟ್ಟು ಈ ಸಾನು ಫಾಯಿಲ್ ಬಲೂನ್ಸ್ ಎಲ್ಲ ಏನಿದೆಯೋ ಅದನ್ನ ಕೂಡ ಪಕ್ಕನೆ ಅಂಟಿಸ್ಕೊಂಡಿದೀವಿ. ಇಟ್ಸ್ ವೆರಿ ಈಸಿ. ಬಟ್ ಈ ತರ ನಿಮ್ಮ ಮನೇಲಿ ಅರೇಂಜ್ಮೆಂಟ್ಸ್ ಇರಬೇಕು, ಇಲ್ಲಾಂದ್ರೆ ನೋಡಿ ಹೇಗಾಗುತ್ತೆ ಇದು ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. Yes, ಎಲ್ಲರೂ
ಸಾನೋ ಏನು ಅನ್ನಿಸ್ತಿದೆ ಮಗಳೇ? ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಮಾಡಬೇಕು. ಅದು ಸರಿ, ಈ ಪೊಸಿಷನ್ ಯಾಕೆ ತಗೊಂಡಿದ್ಯಾ? ಮಲ್ಕೊಳ್ಬೇಕಾ? ನಿದ್ದೆ ಬರಲ್ಲ ನನಗಿವತ್ತು ಅಂದೆ. ಬೆಡ್ ನೋಡಿದ್ರೆ ಸಾನುಗೆ ಮಲ್ಕೊಳ್ಬೇಕು ಅನ್ನಿಸ್ತಿದ್ಯಂತೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮುಗೀತಪ್ಪ, ಎಲ್ಲ ಬರ್ತಡೆ ಮುಗೀತು. ಸಾನು ಸುಸ್ತಾಗ್ಬಿಟ್ಟವಳಂತೆ, ನಿದ್ದೆ ಬರ್ತಾ ಇದೆ ಅಂತೆ. ಬೇಗ ಮಾಡಿಬಿಡಿ ಫೋನು, ಅಜ್ಜಿ ಜೊತೆ ಮಾತಾಡ್ಕೊಂಡು ಮಲಗಿಬಿಡ್ತೀನಿ ಅಂತ ಹೇಳ್ತಿದ್ದೆ. ಅಜ್ಜಿಗೆ ಗುಡ್ ನೈಟ್ ಹೇಳ್ಬಿಟ್ಟು ಮಲಗಬೇಕಂತೆ. ಟೈಮ್ ನೋಡಿ ಸ್ನೇಹಿತರೆ, 10. ಇದೆಲ್ಲ ಸಾನುಗೆ ತೆಗಿಯೋದು ಬೇಡವಂತೆ ಈಗಲೇ. ಸಾನುಗೆ ನಿದ್ದೆ ಬರ್ತಿದೆ, ಬಟ್ ಇಲ್ಲಿ ಆಟ ಆಡೋದಕ್ಕೆ ಇಷ್ಟ ಆಗ್ತಿದೆಯಂತೆ. ಏನು ಮಾಡಲಿ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಆಟ ಆಡಬೇಕು ಅಂತ ಅಳ್ತಾ ಇದ್ಲು. ಅದಕ್ಕೆ ನಾಳೆ ಒಂದಿನ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದೀನಿ. ನಾಳೆ ಒಂದಿನ ಇದನ್ನು ಹಾಗೆ ಬಿಡ್ತೀನಿ ಸಾನು, ನಾಳೆ ಆಟ ಆಡ್ಕೋ ಅಂತ ಹೇಳಿಬಿಟ್ಟು. ಇಲ್ಲಿ ಹ್ಯಾಟ್ಗಳು ಸಾನು ಯಾರೂ ಹಾಕೇ ಇಲ್ಲ ಅನ್ಸುತ್ತಲ್ವಾ? ಹ್ಯಾಟ್ ಹಾಕಿಲ್ಲ. ಮನೇಲಿ ಕಸ ನೋಡ್ರಿ, ಬೇಡ ಅಂದ್ರೂ ಸಾನು ಬಲೂನಲ್ಲಿ ಹಾಕಿಸ್ಬಿಟ್ಟು ಹೊಡಿಸಿದ್ಲು. ಹೆಂಗೆ ಕಸ ಆಯಿತು ನೋಡಿ ಸಾನು. ಅದಕ್ಕೆ ನಾನು ತರಿಸಲ್ಲ. ಸಾನು ಇಷ್ಟ ಆಯ್ತಾ ಪಪ್ಪ? ಏನಂತಿದ್ಲು ಗೊತ್ತಾ? ದಿಸ್ ಈಸ್ ದ ಬೆಸ್ಟ್ ಎವರ್ ಬರ್ತ್ಡೇ. ಹಾಂ, ಯಾಕೆ ಸಾನು ಅಂತ ಕೇಳಿದೆ. ಯಾಕೆ ಸಾನು ಹೇಳಿದ್ನಲ್ಲ ಸರಿ? ಯಾಕಂದ್ರೆ ಇದ್ದಿತ್ತು, ಫ್ರೆಂಡ್ಸ್ ಬಂದಿದ್ರು, ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡಿದ್ವಿ, ಎವ್ರಿ ಇಯರ್ ಮಾಡ್ತೀವಿ. ಫಸ್ಟ್ ಟೈಮ್ ನಾವು ಇದು ಮಾತಾಡೋದು ಅಂಗಡಿ ಥರ. ಹಾಂ, ಎಸ್, ಎವ್ರಿ ಇಯರ್ ಹೊಸ್ತು ಮಾಡಬೇಕಲ್ವಾ? ಎವ್ರಿ ಇಯರ್ ನಿನ್ಗೆ ಇಷ್ಟ ಆಗುತ್ತೆ, ಎವ್ರಿ ಇಯರು ಇದನ್ನೇ ಹೇಳ್ತೀಯ. ಸೊ ಹೀಗಿತ್ತು ಸ್ನೇಹಿತರೆ ನಮ್ಮ ಸಾನುವಿನ ಬರ್ತ್ಡೇ ಸೆಲೆಬ್ರೇಷನ್ನು. ಸಿಂಪಲ್ಲಾಗೆ ಮಾಡಿದ್ದು. ಅಂದರೆ ನಾನು ಹೇಳಿದ್ನಲ್ಲ, ನನಗೆ ಒಂದು ಬರ್ತ್ಡೇ ಮಾಡಬೇಕು ಅಂದರೆ ಕೆಲವೊಂದು ಥಿಂಗ್ಸ್ಗಳನ್ನ ಮಾಡಲೇಬೇಕು. ಲೈಕ್ ಡೆಕೋರೇಷನ್ಸ್ ಇಲ್ಲದೆ ನನಗೆ ಬರ್ತ್ಡೇ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಬರೀ ಕೇಕ್ ಕಟ್ಟಿಂಗ್ ಅಂದರೂ ಕೂಡ ನಂಗೆ ಡೆಕೋರೇಷನ್ ಮಾಡಬೇಕು. ನನಗೆ ಡೆಕೋರೇಷನ್ ಬೇಕು, ಫ್ರೆಂಡ್ಸ್ ಬೇಕು, ಕೇಕ್ ಕಟ್ ಮಾಡಬೇಕು. ರೂಮಲ್ಲಿ ಹೇಗಿದೆ ಹಾಲತ್ ಆಮೇಲೆ ತೋರಿಸ್ತೀನಿ ನಿಮಗೆ. ಜ್ಯುವೆಲ್ರೀಸ್ ಹಾಕೋದಕ್ಕೆ ಯಾವ್ದು ಸೆಟ್ ಆಗುತ್ತೆ ಏನು ಅಂತ ನೋಡೋಣ ಅಂದ್ಬಿಟ್ಟು ತೆಗೆದಿದ್ದು ಎಲ್ಲನೂ ಮಂಚದ ಮೇಲೆ ಹರಡಿದ್ದೀನಿ. ಸೀರೆ ಉಟ್ಕೊಳ್ಳೋಣ ಅಂತ ತೆಗೆದೆ, ಸಾನು ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಅದನ್ನು ಕೂಡ ಹೇಳಿದ್ರೆ ತುಂಬಾ ಹರಡ್ಕೊಳ್ತಾ ಇತ್ತು, ಐರನ್ ಮಾಡಿರಲಿಲ್ಲ ಅಂತನೋ ಏನೋ. ಅದಕ್ಕೆ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದನ್ನು ಎತ್ತಬೇಕು. ಆ್ಯಂಡ್ ಇವತ್ತು ಸಾನು ಒಬ್ಬಳದೇ ಬರ್ತ್ಡೇ ಅಲ್ಲ ಅಲ್ವೇನ್ರೆ, ಇನ್ನು ಇಬ್ಬರದ್ದು ಬರ್ತ್ಡೇ ಇದೆ ಇವತ್ತು. ಯಾರ್ದು ಅಂತ ಹೇಳ್ತಿರ್ತಾರೆ. ಈಗ ನಾನು ಸಾನು ಒಬ್ಬಳದೇ ಬರ್ತ್ಡೇ ಅಲ್ಲ, ಇನ್ನು ಇಬ್ಬರದ್ದು ಬರ್ತ್ಡೇ ಅನ್ನಲ್ಲ, ಅದು ನಂದು ಮತ್ತು ರಾಜೇಶ್ದು. ನೀವು ಕೇಳ್ಬೋದು ಹೇಗೆ ಇವತ್ತೇನ ಬರ್ತ್ಡೇ ಅಂತ. ನಾವು ಅವತ್ತಿನ ದಿನ ಪೇರೆಂಟ್ಸ್ ಆಗಿತ್ತು. ಸೊ ನಮ್ಮದು ಬರ್ತ್ಡೇ. ಹ್ಯಾಪಿ ಬರ್ಡೇ ಆಗಲಿ ವಿಶ್ ಮಾಡಿದ್ರಲ್ಲ, ಕೇಕ್ ತಿನ್ನಿಸ್ಬಿಟ್ಟು ವಿಶ್ ಮಾಡಿದ್ರು. ಸೊ ನೆನ್ನೆನೇ ನನಗೆ ಬಂತು, ನಾವು ಕೂಡ ಅವತ್ತಿನ ದಿನ ತಾನೇ ಅಮ್ಮ ಅನ್ನಿಸ್ಕೊಂಡಿದ್ದು, ಅಪ್ಪ ಅನ್ನಿಸ್ಕೊಂಡಿದ್ದು. ಓಕೆ ಸ್ನೇಹಿತರೆ, ಇವತ್ತಿನ ಈ ದಿನ ಹೀಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ 1000+ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. 2000 ಲೈಕ್ಸ್ 2000 ಲೈಕ್ಸ್ 10,000 ಲೈಕ್ಸ್. ನಮ್ಮ ಮಗಳು ಇನ್ನೂ ಜಾಸ್ತಿ. 2000 ಲೈಕ್ಸ್ ಅಂತೆ, 10,000 ಲೈಕ್ಸ್ ಅಂತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬಾಯ್, ಗುಡ್ ನೈಟ್.